ಹಾಯ್ ಫ್ರೆಂಡ್ಸ್, ಇವತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ಬ್ರೆಡ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. 1 ಕಪ್ ಆನಿಯನ್ ಸಣ್ಣದಾಗಿ ಹೆಚ್ಕೊಂಡು ತೊಗೋಬೇಕು. ಅದಕ್ಕೆ ನೀವು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಹಾಗೆ ಗ್ರೀನ್ ಚಿಲ್ಲಿ ಪೌಡ್ರು ಮಾಡಿಟ್ಕೊಂಡಿದ್ದೆ ಅರ್ಧ ಸ್ಪೂನು, 1 ಸ್ಪೂನು ಗರಂ ಮಸಾಲ, ಹಾಗೆ ಸ್ವಲ್ಪ ಸಾಲ್ಟು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಆರಿಗ್ಯಾನೋ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಆನಿಯನ್ ಜೊತೆಗೆ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು 2 ಎಗ್ಗನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಎಗ್ಗನ್ನ ಈ ಥರ ಬೀಟ್ ಮಾಡ್ಕೊಳ್ಳಿ. ಆಗಿದೆ. ಈಗ ಬನ್ನಿ, ಈಗ ಇದನ್ನು ಆಮ್ಲೆಟ್ ಹಾಕೋಣ. ಇದ್ರ ಮೇಲೆ ಇದನ್ನು ನೀವು ಎಷ್ಟು ಬ್ರೆಡ್ ಸೈಜ್ ಇದೆಯೋ ನೋಡಿಕೊಂಡು ಆ ಸೈಜಲ್ಲೇ ಇದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಆಮ್ಲೆಟ್ ಆಯ್ತು. ಈಗ ಬನ್ನಿ, ಬ್ರೆಡ್ಡಿಗೆ ನಾವು ಮನೇಲಿರುವಂತಹ ಮೇಯೋನೀಸ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ಕಿಚ್ಚಪ್ಪು ಕೂಡ ಹಾಕೋಣ. ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಈಗ ಅದರಲ್ಲಿ ನಾನು ಸೌತೆಕಾಯಿ ಮತ್ತು ಟೊಮೆಟೊನ ಹಾಕ್ತಾ ಇದ್ದೀನಿ. ಮಾರ್ನಿಂಗ್ ತಿನ್ನೋದಾದರೆ ಈ ಥರ ವೆಜಿಟೇಬಲ್ಸ್ ತಿಂದರೆ ಸ್ವಲ್ಪ ಹೆಲ್ತಿ ಅಂತ ನೋಡಿ, ಈ ಥರ ಚಿಕ್ಕ ಚಿಕ್ಕ ಆಮ್ಲೆಟ್ನ ಅದರೊಳಗೆ ಇಡ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ತವ ಮೇಲೆ ನೀವು ತುಪ್ಪ ಅಥವಾ ಬಟ್ರು, ಬೆಣ್ಣೆ ಏನು ಬೇಕಾದ್ರೂ ಹಾಕ್ಕೋಬೋದು. ನಾನು ಒಂಚೂರು ತುಪ್ಪ ಯೂಸ್ ಮಾಡಿದ್ದೀನಿ. ಇಲ್ಲಿ ಹಾಕಿ ಎರಡೂ ಕಡೆನೂ ಸ್ವಲ್ಪ ಗರಿ ಗರಿಯಾಗಿ ಬೇಯಿಸ್ಕೊಳ್ಳಿ. ಇದು ಮಾರ್ನಿಂಗ್ ಮಕ್ಕಳು ನನಗೆ ಅದು ಬೇಡ ಇದು ಬೇಡ ಅಂತಿರ್ತಾರಲ್ಲ ಬ್ರೇಕ್ಫಾಸ್ಟು, ಅಂಥವ್ರಿಗೆ ಈ ಥರ ಮಾಡಿಕೊಡೋದಾದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸಿಂಪಲ್ಲಾಗಿ ಬೇಕು ಅಂದಾಗ ಇನ್ಸ್ಟೆಂಟಾಗಿ ಇಮಿಡಿಯೇಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗಿಯೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ನನ್ನ ರೆಸಿಪಿನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ನು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಹೊಸ ವೀಡಿಯೋನ ಮಾಡೋಕ್ಕೆ ತುಂಬ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.